ಬಾಗಲಕೋಟೆಯಲ್ಲಿ ಭೂಸ್ವಾಧೀನದ ವಿರುದ್ಧ ರೈತರು ಸಿಡಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹಲಕುರ್ಕಿ ಗ್ರಾಮದ ರೈತರು ಗಡುವು ಕೂಡ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇದೀಗ ರೈತರು ಗಡುವನ್ನು ಕೊಟ್ಟಿದ್ದಾರೆ. ಭೂಸ್ವಾಧೀನ ಅಧಿಸೂಚನೆ ರದ್ದು ಮಾಡುವಂತೆ ಇದೀಗ ಗಡುವು ಕೊಟ್ಟಿದ್ದಾರೆ. ಏನು ಭೂಸ್ವಾಧೀನ ಮಾಡೋದಕ್ಕೆ ನೀವು ಅಧಿಸೂಚನೆ ಹೊರಡಿಸಿದಿರಿ, ಇದನ್ನ ರದ್ದು ಮಾಡಿ ಅಂತ ಈಗ ರೈತರೇ ಗಡುವು ಕೊಟ್ಟಿದ್ದಾರೆ. ಬಜೆಟ್ ಅಧಿವೇಶನದವರೆಗೆ ಗಡುವು ನೀಡಿದ್ರು ಹಲಕುರ್ಕಿ ರೈತರು. ಈ ಹಿಂದೆ ರದ್ದು ಮಾಡುವಂತಹ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿದ್ರು. 21 ವಸಾಹತು ಸ್ಥಾಪನೆಗಾಗಿ 2218 ಎಕರೆ ಭೂಸ್ವಾಧೀನಕ್ಕೆ ಅಂತ ಸರ್ಕಾರ ಮುಂದಾಗ್ತಾ ಇತ್ತು. ಆದರೆ ಭೂಸ್ವಾಧೀನ ಆಗಲಿಲ್ಲ. ಅದೇ ರೀತಿಯಾಗಿ ರೈತರಿಗೆ ಆದಷ್ಟು ಬೇಗ ಪರಿಹಾರ ಕೂಡ ಹೋಗಲಿಲ್ಲ. ಹೀಗಾಗಿ ಏನು ನೀವು ಈ ಒಂದು ಭೂಸ್ವಾಧೀನ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ, ಇದನ್ನು ವಾಪಸ್ ಪಡೆದುಕೊಳ್ಬೇಕು ನೀವು. ಯಾಕಂದರೆ ನೀವು ಭೂಸ್ವಾಧೀನಕ್ಕೆ ಅಧಿಸೂಚನೆ ಏನೋ ಹೊರಡಿಸಿದ್ರಿ, ಆಯಿತು, ಭೂಸ್ವಾಧೀನ ಆಗಲಿಲ್ಲ, ಏನೂ ಇಲ್ಲ. ಇತ್ತ ನಾವು ಆ ಭೂಮಿಯಲ್ಲಿ ಕೃಷಿನೂ ಕೂಡ ಮಾಡೋದಕ್ಕಾಗ್ತಿಲ್ಲ, ಮತ್ತೊಂದೆಡೆ ಸಾಲ ಪಡಿಬೇಕು ಅಂದರೆ ಅದೂ ಆಗ್ತಿಲ್ಲ. ದಯವಿಟ್ಟು ನಿಮ್ಮ ಈ ಅಧಿಸೂಚನೆಯನ್ನು ವಾಪಸ್ ಪಡೆದುಕೊಂಡು ಬಿಡಿ ಅಂತ ರೈತರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ರು, ಆಕ್ರೋಶ ಕೂಡ ಹೊರಹಾಕ್ತಾ ಇದ್ರು. ನಿರಂತರವಾಗಿ ಸುದೀರ್ಘವಾಗಿ ಹೋರಾಟ ಕೂಡ ನಡೀತು. ಇದೀಗ ಬಜೆಟ್ ಅಧಿವೇಶನದವರೆಗೆ ಅವಕಾಶವನ್ನು ಕೊಟ್ಟಿದ್ರು, ಗಡುವು ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಗೆ ಸೂಚಿಸಿದ್ರಂತೆ. ಆದರೆ ಈವರೆಗೂ ಕೂಡ ಅಧಿವೇಶನ ವಾಪಸ್ ಪಡೆದುಕೊಂಡಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ರೈತರ ಒಂದು ಅಸಮಾಧಾನ ಅಳಲು ಏನಂದರೆ, ರೈತರ ಒಂದು ಭೂಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಅಂತ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತು. ಆದರೆ ಇತ್ತ ಭೂಸ್ವಾಧೀನ ಆಗಲಿಲ್ಲ. ಮತ್ತೊಂದೆಡೆ ರೈತರು ಆ ಭೂಮಿ ಮೇಲೆ ಸಾಲ ಪಡೆದುಕೊಳ್ಳೋದಕ್ಕೆ ಅಥವಾ ಬೆಳೆ ಬೆಳೆಯೋದಕ್ಕೆ ಅಂತ ತುಂಬ ಸಮಸ್ಯೆಗಳು ಉಂಟಾಯಿತು. ಮತ್ತೊಂದೆಡೆ ರೈತರು ಕೋರ್ಟು ಕಚೇರಿ ಅಂತ ತಿರುಗಾಡಿ ರೈತರಿಗೂ ಕೂಡ ಸಾಕಾಗಿ ಹೋಯಿತು. ಒಂದೋ ಭೂಸ್ವಾಧೀನ ಮಾಡ್ಕೊಳ್ಳಿ, ಇಲ್ಲ ನೀವೇನು ಅಧಿಸೂಚನೆ ಹೊರಡಿಸಿದ್ದೀರಾ ಇದನ್ನು ವಾಪಸ್ ಪಡೆದುಕೊಳ್ಳಿ ಅಂತ ರೈತರು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆದಷ್ಟು ಬೇಗ ಈ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ನಾವು ಅಧಿಸೂಚನೆಯನ್ನು ವಾಪಸ್ ಪಡೆದುಕೊಳ್ತೀವಿ ಅನ್ನುವಂತಹ ಒಂದು ಭರವಸೆ ಕೂಡ ಕೊಟ್ಟಿದ್ರಂತೆ. ಆದರೆ ಈವರೆಗೆ ಅಧಿಸೂಚನೆ ವಾಪಸ್ ಪಡೆದುಕೊಂಡಿಲ್ಲ ಅಂತ ರೈತರು ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ.